ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ಫೈನಾನ್ಷಿಯಲ್ ಹತ್ರ ಬಂದು ಮನೋಜ್ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳಿ ಅಂತ ಕಾಡಿ ಬೇಡಿ ಕೇಳ್ಕೊಳ್ಬೇಕಾದ್ರೆ, ಸರಿ ಆಯ್ತು ನಾನು ಕೇಸ್ ನ ವಾಪಸ್ ತಗೋತೀನಿ, ಆದ್ರೆ ಅದಕ್ಕೆ ನೀನು 10 ಲಕ್ಷ ಕೊಡ್ಬೇಕಾಗತ್ತೆ ಅಂತ ಫೈನಾನ್ಷಿಯರ್ ಹೇಳ್ತಾರೆ. ಅದನ್ನ ಕೇಳಿದ ತಕ್ಷಣ ರೋಹಿಣಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಭಯದಲ್ಲಿ ಒದ್ದಾಡ್ತಿರ್ತಾಳೆ. ಅಯ್ಯೋ, ನನ್ನ ಹತ್ರ ಅಷ್ಟೊಂದೆಲ್ಲ ದುಡ್ಡಿಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹಾಗಿದ್ಮೇಲೆ ಇಲ್ಲಿ ಯಾಕಮ್ಮ ನನ್ನ ಹತ್ರ ಬಂದು ಈ ರೀತಿ ಬೇಡ್ಕೊತಾ ಇದ್ಯಾ? ನಿನ್ ಗಂಡ ಜೈಲಲ್ಲೇ ಇರ್ಲಿ ಬಿಡು, ಅದರಿಂದ ನನಗೇನು ಲಾಸ್ ಇಲ್ಲ ಅಂತ ಫೈನಾನ್ಷಿಯರ್ ಹೇಳ್ತಿರ್ತಾನೆ. ಸರ್ ಪ್ಲೀಸ್ ಸರ್, ಈ ರೀತಿ ಎಲ್ಲ ಹೇಳ್ಬೇಡಿ. ಈಗ ನಾನು ಒಂಟಿಯಾಗಿದ್ದು ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ನನ್ ತಿಂಗ್ಳು ಖರ್ಚನ್ನೇ ಮನೋಜ್ ಅವರು ನೋಡ್ಕೊತಾ ಇದಾರೆ. ನನ್ನ ಹತ್ರ ಅಷ್ಟೊಂದೆಲ್ಲ ದುಡ್ಡಿಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹಾಗಿದ್ರೆ ಅವ್ನ್ ಜೈಲ್ಗೆ ಹೋದ್ರೆ ನಿನ್ಗೆ ಯಾರಮ್ಮ ದುಡ್ಡು ಕೊಡ್ತಾರೆ? ನೋಡ, ಒಟ್ನಲ್ಲಿ ನಿನ್ ಗಂಡ ಜೈಲ್ಗೆ ಹೋಗ್ಬಾರ್ದು ಅಂದ್ರೆ ನನಗೆ ನೀನ್ ದುಡ್ಡು ಕೊಡ್ಲೇಬೇಕು ಅಂತ ಆ ಫೈನಾನ್ಷಿಯರ್ ಹೇಳ್ತಾನೆ. ಸರ್ ಪ್ಲೀಸ್ ಸರ್, ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಸರ್ ಅಂತ ರೋಹಿಣಿ ಕೇಳ್ಕೋಬೇಕಾದ್ರೆ, ನೋಡಮ್ಮ ನನ್ನಿಂದ ಏನು ಮಾಡಕ್ ಆಗೋದಿಲ್ಲ. ನಾನ್ ಕೇಳ್ದಂಗೆ 10 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಕೊಂಡ್ ಬಾ, ಇಲ್ಲ ಅಂದ್ರೆ ನನ್ ಕೇಸ್ ನ ವಾಪಸ್ ತಗೊಳ್ಳೋದಿಲ್ಲ, ಕೊನೆವರೆಗೂ ನಿನ್ ಗಂಡ ಜೈಲಲ್ಲೇ ಇರ್ಬೇಕಾಗತ್ತೆ ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ಸರ್ ಆ ರೀತಿ ಹೇಳ್ಬೇಡಿ ಅಂತ ರೋಹಿಣಿ ಕಣ್ಣೀರ್ ಹಾಕ್ತಿರ್ತಾಳೆ. ಇಷ್ಟೆಲ್ಲ ಹೇಳಿದ್ರು ಅವ್ನ್ ಮನ್ಸು ಕರಗ್ತಿಲ್ವಲ್ಲ ಅಂತ, ಸರಿ ಆಯ್ತು ಸರ್, ನಾನ್ ಹೇಗಾದ್ರೂ ಮಾಡಿ ದುಡ್ಡು ಅರೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ರಂಗನಾಥ್ ಅವರು ತುಂಬಾ ಬೇಜಾರಲ್ಲಿ ಕುತ್ಕೊಂಡಿರ್ತಾರೆ. ಇಡೀ ರೋಡ್ ಅವ್ರ ಮುಂದೆ ನನ್ ಮಾನ ಮರ್ಯಾದೆ ಹೋಯ್ತಲ್ಲ ಅಂತ ತುಂಬಾ ನೊಂದ್ಕೊಂಡು ಅವ್ರು ಯೋಚನೆ ಮಾಡ್ಬೇಕಾದ್ರೆ, ಶಾಂತಿ ಇವ್ರ ಹತ್ರ ಹೇಗ್ ಮಾತಾಡೋದು ಅಂತ ತುಂಬಾನೇ ಟೆನ್ಷನ್ ಆಗಿರ್ತಾಳೆ. ಅಷ್ಟ್ರಲ್ಲಿ ಸೂರ್ಯ ಮತ್ತೆ ಮೀನಾ ಇಬ್ರು ಮನೆಗ್ ಬರ್ತಾರೆ. ಅಪ್ಪ ಯಾಕಪ್ಪ ಹಿಂಗ್ ಕುತ್ಕೊಂಡಿದ್ಯಾ? ಏನಾಯ್ತಪ್ಪ? ನೀನ್ ಹಿಂಗೆಲ್ಲ ಕುತ್ಕೊಂಡಿರ್ಬಾರ್ದಪ್ಪ. ಮನೇಲಿ ನೀನು ಆರಾಮಾಗಿ ಓಡಾಡ್ಕೊಂಡಿದ್ರೆ ನಮ್ಗದೊಂದ್ ರೀತಿ ಖುಷಿಯಪ್ಪ. ನೀನ್ ಹಿಂಗೆ ಸಪ್ಪಗೆಲ್ಲ ಕುತ್ಕೋಬೇಡಪ್ಪ ಅಂತ ಸೂರ್ಯ ಕೇಳ್ತಿರ್ತಾನೆ. ಇನ್ನು ಯಾಕಾದ್ರೂ ಜೀವಂತವಾಗಿದ್ದೀನೋ ಅಂತ ತುಂಬಾ ನೋವಾಗ್ತಿದೆ ಕಣ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅಯ್ಯೋ ಅಪ್ಪ ಈ ರೀತಿ ಎಲ್ಲ ಹೇಳ್ಬೇಡಪ್ಪ ಅಂತ ಸೂರ್ಯ ಹೇಳ್ತಿರ್ತಾನೆ. ಯಾಕ್ ಮಾವ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಅಂತ ಮೀನನು ಕೇಳ್ತಾಳೆ. ರೀ, ಯಾಕ್ರಿ ಇಂತ ಮಾತೆಲ್ಲ ಆಡಿ ನಮ್ಗೆ ಇನ್ನೂ ನೋವು ಕೊಡ್ತೀರಾ ಅಂತ ಶಾಂತಿನೂ ಕೇಳ್ತಿರ್ತಾಳೆ. ಅಪ್ಪ ಇದಕ್ಕೆಲ್ಲ ಕಾರಣ ಆ ವಿಶಾಲಾಕ್ಷಿ ಕಣಪ್ಪ, ಅವಳೆ ಎಲ್ರನ್ನೂ ಹಿಂದೆಯಿಂದ ನಿಂತ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮನೋಜನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋದಲ್ಲೋ, ಎಲ್ಲ ಅವನು ಅಂತ ಶಾಂತಿ ಬಂದು ಸೂರ್ಯನ ಹತ್ರ ಕೇಳ್ಬೇಕಾದ್ರೆ, ಸಕ್ರೆ ಅವನ್ ಇನ್ನು ಸ್ಟೇಷನ್ ಅಲ್ಲೇ ಇದ್ದಾನೆ, ಲಾಯರ್ ಮೇಡಮ್ ಬೇಲ್ ಕೊಡ್ಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಯ್ಯೋ ನಿಮ್ಮನ್ನೆಲ್ಲ ನಂಬಿದ್ರೆ ಏನು ಆಗೋದಿಲ್ಲ ಅಂತ ಶಾಂತಿ ಕಣ್ಣೀರ್ ಹಾಕ್ತಿರ್ತಾಳೆ. ಇವಳ ಮಗನ್ನ ನಂಬಿದ್ದಕ್ಕೆ ನಮ್ ಕುಟುಂಬ ಇಂಥ ಪರಿಸ್ಥಿತಿಲಿದೆ ಅಂತ ಹೇಳ ಇವಳಿಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿ ಏನು ಮಾತಾಡದೆ ಸುಮ್ನಾಗ್ಬಿಡ್ತಾಳೆ. ಆ ವಿಶಾಲಾಕ್ಷಿನೇ ಆ ಫೈನಾನ್ಷಿಯರ್ಗೆ ಹೇಳಿ ಮನೋಜನ್ನ ಅರೆಸ್ಟ್ ಮಾಡ್ಸಿರೋದು ಅಪ್ಪ ಅಂತ ಸೂರ್ಯ ಹೇಳಿದ್ರೆ, ಮಾವ ಆ ವಿಶಾಲಾಕ್ಷಿ ವಿರುದ್ಧ ಕಂಪ್ಲೇಂಟ್ ಕೊಡೋದಿಕ್ಕೆ ನಮ್ ಸಂಘದಲ್ಲಿರೋ ಎಲ್ಲಾ ಹೆಂಗಸರುಗಳಿಗೆ ಹೇಳಿದೀನಿ ಮಾವ. ಆ ವಿಶಾಲು ಇಂದ ತುಂಬಾ ಜನಕ್ಕೆ ಕಷ್ಟ ಬಂದಿದೆ, ಅವಳಿಂದಾಗಿ ಎಷ್ಟೋ ಜನ ಬೀದಿಗ್ ಬಿದ್ದಿದ್ದಾರೆ, ಹೆಚ್ಚಾಗಿ ಬಡ್ಡಿಗ್ ಬೇರೆ ತಗೋತಾಳೆ, ಅವಳಿಂದ ತೊಂದರೆಗೆ ಒಳಗಾಗಿರೋರು ತುಂಬಾ ಜನ ಇದ್ದಾರೆ, ಅದಕ್ಕೆ ಅವ್ರನ್ನೆಲ್ಲ ಇಟ್ಕೊಂಡು ಅವಳ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮೀನಾ ಹೇಳ್ತಿರ್ತಾಳೆ. ಈಗ ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಏನ್ ಪ್ರಯೋಜನ? ಮನೋಜ ಏನಾದ್ರೂ ಆಚೆಗ್ ಬರ್ತಾನ? ಮೊದ್ಲು ಅವನನ್ನ ಮನೆ ಕರ್ಕೊಂಡ್ ಬರೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಶಾಂತಿ ಹೇಳ್ತಾಳೆ. ಸಕ್ರೆ ಆ ಪೆಂಗಿನ ಆಚೆ ಕರ್ಕೊಂಡ್ ಬರೋದಕ್ಕೆ ನಾವ್ ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ಆ ವಿಶಾಲುಗೆ ಭಯ ತೋರ್ಸಿದ್ರೆ ತಾನೇ ಮನೋಜನ್ನ ಆಚೆ ಕರೆಸ್ತಾಳೆ. ಆ ಫೈನಾನ್ಷಿಯರ್ ಕೂಡ ಕೇಸ್ ನ ವಾಪಸ್ ತಗೋತಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡೋ ನೀನ್ ಏನ್ ಮಾಡ್ತೀಯೋ ಏನೋ ನನಗ್ ಗೊತ್ತಿಲ್ಲ, ಹೇಗಾದ್ರೂ ಮಾಡಿ ಮನೋಜನ್ನ ಮನೆಗ್ ವಾಪಸ್ ಕರ್ಕೊಂಡ್ ಬಾರೋ ಅಂತ ಶಾಂತಿ ಕಣ್ಣೀರ್ ಹಾಕ್ತಿರ್ತಾಳೆ. ಯಾರಿಂದ ಅವನು ಒಳಗಡೆ ಹೋದ್ನೋ ಇದಕ್ಕೆಲ್ಲ ಅವರೇ ಜವಾಬ್ದಾರಿ, ಬೇರೆಯವ್ರು ಯಾಕೆ ತಗೋಬೇಕು ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ. ಅಪ್ಪ, ಲಾಯರು ಒಂದ್ ಐಡಿಯಾ ಹೇಳಿದ್ರು, ನೀವು ಒಂದೇ ಒಂದು ಲೆಟ್ರ್ ಕೊಟ್ರೆ ಸಾಕಂತೆ ಅಪ್ಪಯ್ಯ ಅಂತ ಸೂರ್ಯ ಹೇಳ್ದಾಗ, ಯಾವ್ ಲೆಟ್ರು ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದು ಮನೋಜ ನಿನ್ ಸೈನ್ ನ ಫೋರ್ಜರಿ ಮಾಡೋದಕ್ಕೆ ಅವನ್ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ನಿಂಗೆ ಇಷ್ಟ ಇಲ್ಲ ಅಂತ ಒಂದು ಲೆಟ್ರ್ ಕೊಡ್ಬೇಕಂತೆ. ಆ ಲೆಟ್ರ್ ಇದ್ರೆ ಮನೋಜನ್ಗೆ ಬೇಲ್ ಸಿಗೋದಕ್ಕೆ ಇನ್ನೂ ಈಸಿ ಆಗುತ್ತಂತೆ ಅಪ್ಪಯ್ಯ. ನಾನು ಪೇಪರ್ ಪೆನ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಸೂರ್ಯ ಪೇಪರ್ ಪೆನ್ ತಗೊಂಡ್ ಬರಕ್ ಹೋಗ್ತಾನೆ. ಅತ್ತೆ, ನೀವ್ ಊಟ ಮಾಡಿದ್ರ? ಊಟಕ್ಕೆ ಏನಾದ್ರೂ ತಂದ್ಕೊಡ್ಲಾ ಅಂತ ಮೀನಾ ಕೇಳ್ತಾಳೆ. ಅದೆಲ್ಲ ಏನು ಬೇಡ, ನನ್ ಮಗ ಮನೆ ವಾಪಸ್ ಬಂದ್ಬಿಟ್ರೆ ಅಷ್ಟ್ ಸಾಕು ಅಂತ ಶಾಂತಿ ಕಣ್ಣೀರ್ ಹಾಕ್ತಿರ್ತಾಳೆ. ಆಗ ಸೂರ್ಯ ಪೆನ್ನು ಪೇಪರ್ ತಗೊಂಡ್ ಬಂದು ರಂಗನಾಥ್ ಅವ್ರ ಕೈ ಕೊಟ್ಟು, ಇದ್ರಲ್ಲಿ ಬರ್ಕೊಡಪ್ಪ ಅಂತ ಹೇಳ್ತಾನೆ. ಇದ್ರಲ್ಲಿ ಏನಪ್ಪ ಬರ್ಕೊಡ್ಬೇಕು ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ಅದೇ ಅಪ್ಪಯ್ಯ, ಮನೋಜ ನಿನ್ ಸೈನ್ ನ ಫೋರ್ಜರಿ ಮಾಡಿದಾನಲ್ಲ, ಅದಕ್ಕೆ ಅದ್ರ ಬಗ್ಗೆ ಸಪರೇಟ್ ಆಗಿ ನೀನೇನು ಅವನ್ ಮೇಲೆ ಕಂಪ್ಲೇಂಟ್ ಕೊಡೋದಿಕ್ ಇಷ್ಟ ಇಲ್ಲ, ಅವನನ್ನ ಆ ಕೇಸ್ ಇಂದ ರಿಲೀಸ್ ಮಾಡೋದಿಕ್ಕೆ ನನ್ಗೆ ಯಾವ್ದೇ ರೀತಿ ಅಬ್ಜೆಕ್ಷನ್ ಇಲ್ಲ ಅಂತ ಬರ್ದು
ಒಂದ್ ಸೈನ್ ಮಾಡ್ಕೊಡ್ಬೇಕಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸ್ಟೇಷನ್ ಅಲ್ಲೇ ಇದನ್ನ ಅವ್ನ್ ಕೈ ಕೊಟ್ಟಿದ್ರೆ ಅವನೇ ನನ್ ಸೈನ್ ಮಾಡ್ಕೊಟ್ಟಿರೋನಲ್ಲಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇದನ್ನ ಕೇಳಿ ಸೂರ್ಯ ಮತ್ತೆ ಮೀನಿಂಗೆ ತುಂಬಾ ನೋವಾಗತ್ತೆ. ಹಾಗೆ ಶಾಂತಿ ತಲೆ ತಗ್ಸಿ ನಿಂತ್ಕೋತಾಳೆ. ಮಾವ, ನಡ್ದಿದ್ದನ್ನೆಲ್ಲ ಬಿಟ್ಬಿಡಿ, ಅದನ್ನೆಲ್ಲ ನೆನ್ಸ್ಕೊಂಡು ನಿಮ್ ಮನ್ಸಿಗೆ ಯಾಕೆ ನೋವು ಮಾಡ್ಕೋತೀರಾ, ದಯವಿಟ್ಟು ಬರ್ಕೊಡಿ ಅಂತ ಮೀನಾ ಕೇಳ್ಕೊತಾಳೆ. ಹಾಗೆ ಸೂರ್ಯ ಕೂಡ ಕೇಳ್ಕೊಳ್ಬೇಕಾದ್ರೆ ವಿಧಿ ಇಲ್ದೆ ರಂಗನಾಥ್ ಅವರು ಬರೀತಾರೆ. ಹಾಗೆ ಸೈನ್ ಮಾಡಿ ಕೊಡ್ತಾರೆ. ಈ ಕಡೆ ರೋಹಿಣಿ ದುಡ್ಡಿಗೆ ಏನ್ ಮಾಡೋದು ಎತ್ತ ಅಂತ ಯೋಚನೆ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ತನ್ ಮೊದಲನೇ ಗಂಡನ್ ಅಣ್ಣನ್ ನೆನ್ಪಾಗತ್ತೆ. ಆಗ ಅವಳು ಹಿಂದೆ ಮುಂದೆ ಯೋಚನೆ ಮಾಡ್ದೆ ಸೀದಾ ಅವ್ರ ಮನೆಗೆ ಓಡೋಗ್ತಾಳೆ. ಯಾಕಮ್ಮ ಕಲ್ಯಾಣಿ, ಏನಾಯ್ತು, ಯಾಕ್ ಕಣ್ಣೀರ್ ಹಾಕ್ತಿದ್ಯಾ ಅಂತ ಮೊದಲನೇ ಗಂಡನ್ ಅಣ್ಣ ಅತ್ತಿಗೆ ಇಬ್ರು ಕೇಳ್ಬೇಕಾದ್ರೆ ರೋಹಿಣಿ ನಡ್ದಿದ್ ವಿಷಯನೆಲ್ಲ ಹೇಳಿ ನಂಗಿವಾಗ ದುಡ್ಡಿನ ಅವಶ್ಯಕತೆ ಇದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊತಾಳೆ. ಅಲ್ಲ ಕಲ್ಯಾಣಿ, ಅವನ್ಗೆ ನಿನ್ ಜೊತೆ ಇರೋದಕ್ಕೆ ಇಷ್ಟ ಆಗದೆ ಡೈವರ್ಸ್ ಬೇಕು ಅಂತಿದ್ದಾನೆ, ಆದ್ರೆ ನೀನ್ ನೋಡಿದ್ರೆ ಅವನನ್ನ ಕಾಪಾಡೋದ್ ನೋಡ್ತಿದ್ಯಲ್ಲ ಅಂತ ಅತ್ತಿಗೆ ಕೇಳ್ಬೇಕಾದ್ರೆ ನಾನ್ ಯಾವತ್ತೂ ಮನೋಜಿಂದ ದೂರ ಹೋಗ್ಬೇಕು ಅಂತ ಅನ್ಕೊಂಡಿಲ್ಲ. ನನ್ಗೆ ಈ ಜನ್ಮದಲ್ಲಿ ಅವರೇ ಗಂಡ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ, ಅದಕ್ಕೆ ಅವ್ರನ್ನ ಉಳಿಸ್ಕೊಳ್ಬೇಕು ಅಂತಿದೀನಿ ಅಂತ ರೋಹಿಣಿ ಕಣ್ಣೀರ್ ಹಾಕ್ತಾಳೆ. ಸರಿನಮ್ಮ, ನಿನ್ ಕಷ್ಟ ನೋಡಕ್ ಆಗ್ತಿಲ್ಲ, ನಾನ್ ಇವಾಗ ತಕ್ಷಣಕ್ಕೆ 5 ಲಕ್ಷ ರೂಪಾಯಿನ ನಿನ್ಗೆ ಕಳಿಸ್ತೀನಿ ಅಂತ ಮೊದಲನೇ ಗಂಡನ್ ಅಣ್ಣ ಹೇಳ್ಬೇಕಾದ್ರೆ ಸರಿ ಆಯ್ತು, ನೀವ್ ಮಾಡಿರೋ ಉಪಕಾರನ ನನ್ ಜೀವನದಲ್ಲೇ ಮರೆಯೋದಿಲ್ಲ, ನಾನ್ ಇನ್ ಬರ್ತೀನಿ ಅಂತ ಹೇಳ್ತಾ ರೋಹಿಣಿ ಅವ್ರಿಗೆ ಕೈ ಮುಗ್ದು ಅಲ್ಲಿಂದ ಹೊರಡ್ತಾಳೆ. ಹಾಗೆ ರೋಹಿಣಿ ಹೋಗ್ತಿದ್ದಂಗೆ ಮೊದಲನೇ ಗಂಡನ್ ಅಣ್ಣ ಅದ್ಕೆ ಇಬ್ರು ಸೇರಿ ಅವಳಿಗೆ 5 ಲಕ್ಷ ರೂಪಾಯಿನ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಹೋಗಿ ಸಂಘದಲ್ಲಿರೋ ಹೆಂಗಸರುಗಳನ್ನೆಲ್ಲ ಶೆಡ್ ಹತ್ರ ಕರೆದು ಆ ವಿಶಾಲು ಮಾಡಿರೋ ಮೋಸನ, ಅವಳು ಕೊಟ್ಟಿರೋ ನೋವ್ಗೆ ಸರಿಯಾದ ಪಾಠ ಕಲಿಸ್ಬೇಕು, ಅದಕ್ಕೆ ನೀವೆಲ್ರೂ ಸೇರಿ ಅವಳ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಒಪ್ಪಿಸ್ತಾರೆ. ಇವಳ ಮೇಲೆ ಕೋಪ ಇರೋ ಅಂತ ಪ್ರತಿಯೊಬ್ರು ಸಹ ವಿಶಾಲು ಮೇಲೆ ಕಂಪ್ಲೇಂಟ್ ಕೊಡೋದಿಕ್ಕೆ ಒಪ್ಕೋತಾರೆ. ಆಗ ಮೀನಾ ಕಂಪ್ಲೇಂಟ್ ಕಾಪಿನ ರೆಡಿ ಮಾಡ್ಬೇಕಾದ್ರೆ ಎಲ್ರು ಹೋಗಿ ಅದಕ್ಕೆ ಸೈನ್ ಹಾಕ್ತಾರೆ. ಈ ಕಡೆ ಈ ವಿಷಯ ವಿಶಾಲು ಚೇಲೆಗಳಿಗೆ ಗೊತ್ತಾಗತ್ತೆ. ಅದನ್ನ ಸೀದಾ ಹೋಗಿ ವಿಶಾಲು ಹತ್ರ ಎಲ್ಲ ಹೇಳ್ಬಿಡ್ತಾರೆ. ಅದನ್ನ ಕೇಳ್ತಿದ್ದಂಗೆ ವಿಶಾಲುಗೆ ಶಾಕ್ ಆಗತ್ತೆ. ಅಲ್ಲ ಕಣೋ, ನಿನ್ನೆ ಅವಳು ಬಂದು ಹೆದರ್ಸೋದಾಗ ಸುಮ್ನೆ ಬಾಯಿ ಮಾತಿಗೆ ಹೇಳ್ತಿದ್ದಾಳೆ ಅಂತ ಅನ್ಕೊಂಡೆ, ಆದ್ರೆ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಆ ಹೆಂಗಸರನ್ನೆಲ್ಲ ಸೇರಿಸ್ಕೊಂಡು ನನ್ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ರೆಡಿ ಆಗಿದ್ದಾಳ. ಏನ್ ಮಾಡೋದ್ ಇವಳಿಗೆ, ಇರ್ಲಿ ನಾನ್ ನೋಡ್ಕೋತೀನಿ, ಅಧಿಕಾರ ಇದೆ ಅಂತ ಅನ್ಬಿಟ್ಟು ಇಷ್ಟೊಂದ್ ಮೆರಿತಾ ಇದ್ದಾಳ ಅಂತ ವಿಶಾಲು ಹೇಳ್ತಿರ್ತಾಳೆ. ಅಕ್ಕ, ಈಗ ಅವ್ರು ಕಂಪ್ಲೇಂಟ್ ಕೊಟ್ರೆ ಏನಕ್ಕ ಮಾಡೋದು ಅಂತ ವಿಶಾಲು ಚೇಲ ಕೇಳ್ಬೇಕಾದ್ರೆ ವಿಶಾಲು ಯೋಚನೆ ಮಾಡ್ತಿರ್ತಾಳೆ. ಅಕ್ಕ, ಬೇಗ ಯೋಚನೆ ಮಾಡಕ್ಕ, ಇಲ್ಲಾಂದ್ರೆ ಪೊಲೀಸ್ ಅವ್ರು ಬಂದು ನಿನ್ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅವಳ ಚೇಲ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ರೋಹಿಣಿ 5 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಸೀದಾ ವಿಶಾಲು ಮನೆಗ್ ಬರ್ತಾಳೆ. ಬಾ ರೋಹಿಣಿ, ಯಾಕೇನಾಯ್ತು, ಇಷ್ಟೊಂದ್ ಅರ್ಜೆಂಟ್ ಅಲ್ಲಿ ಓಡ್ ಬರ್ತಿದ್ಯಾ ಅಂತ ವಿಶಾಲು ಕೇಳ್ಬೇಕಾದ್ರೆ, ಆಂಟಿ, ನಾನು ಆ ಫೈನಾನ್ಷಿಯರ್ ಹತ್ರ ಮಾತಾಡ್ದೆ, ಇಷ್ಟೊಂದು ಕೇಳ್ಕೊಂಡೆ, ಆದ್ರೆ ಅವನು 10 ಲಕ್ಷ ಕೊಟ್ರೇನೆ ನಾನ್ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳೋದು ಅಂತ ಹೇಳ್ತಿದ್ದಾನೆ ಅಂತ ರೋಹಿಣಿ ಹೇಳ್ಕೊಂಡು ಹಳಬೇಕಾದ್ರೆ, ನಾನ್ ಹೇಳದ್ನಲ್ಲಮ್ಮ, ಆ ಮನುಷ್ಯನ್ ಗುಣನೇ ಹಂಗೆ, ದುಡ್ಡಿಲ್ಲ ಅಂದ್ರೆ ಅವ್ನ್ ಏನು ಮಾಡೋದಿಲ್ಲ. ನಿನ್ಗೆ ಹೆಲ್ಪ್ ಮಾಡೋಣ ಅಂದ್ರೆ ನನ್ನ ಹತ್ರ ದುಡ್ಡೇ ಇಲ್ಲ ಕಣಮ್ಮ, ಬಡ್ಡಿ ಕೊಟ್ಟಿರೋ ದುಡ್ಡು ಯಾವ್ದು ವಾಪಸ್ ಬಂದಿಲ್ಲ, ನನ್ನನ್ನೇ ಎಲ್ರು ಯಾಮಾರ್ಸೋದಕ್ ಶುರು ಮಾಡ್ಬಿಟ್ಟಿದ್ದಾರೆ ಅಂತ ವಿಶಾಲು ಹೇಳ್ತಿರ್ತಾಳೆ. ಪರವಾಗಿಲ್ಲ ಆಂಟಿ, ನಾನೇ ದುಡ್ಡನ್ನ ಅರೇಂಜ್ ಮಾಡ್ದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದಾ, 10 ಲಕ್ಷ ರೂಪಾಯಿನ ಅರೇಂಜ್ ಮಾಡ್ಬಿಟ್ಟ ಇಷ್ಟ ಜಲ್ದಿ ಅಂತ ವಿಶಾಲು ಕೇಳ್ತಾಳೆ. ಇಲ್ಲ ಆಂಟಿ, ನನ್ಗೆ 10 ಲಕ್ಷ ರೂಪಾಯಿ ರೆಡಿ ಮಾಡಕ್ ಆಗ್ಲಿಲ್ಲ, ಅದಕ್ಕೆ, ಆದ್ರೆ 5 ಲಕ್ಷ ರೂಪಾಯಿ ಮಾತ್ರ ಅರೇಂಜ್ ಮಾಡಿದೀನಿ ಅಂತ ರೋಹಿಣಿ ಹೇಳ್ತಾಳೆ. ಪರವಾಗಿಲ್ವೇ, ಇಷ್ಟು ಜಲ್ದಿ ರೆಡಿ ಮಾಡಿದ್ಯಾ ಅಂತ ವಿಶಾಲು ಹೇಳ್ಬೇಕಾದ್ರೆ, ಮನೋಜ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಆಂಟಿ, ಆದಷ್ಟು ಬೇಗ ಅವ್ರನ್ನ ಆಚೆ ಕರೆಸ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ನೋಡಮ್ಮ, ಅವನನ್ನ ಆಚೆ ಕರೆಸ್ತಿದ್ದಂಗೆ ಅವನು ನಿನ್ ಕಡೆಗ್ ಬಂದ್ಬಿಡ್ತಾನೆ, ನೋಡ್ತಾ ಇರು. ಆದ್ರೂ ನೀನ್ ತುಂಬಾನೇ ಬ್ರಿಲಿಯಂಟ್ ಕಣಮ್ಮ, ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಟೆ ಅಂತ ವಿಶಾಲು ರೋಹಿಣಿನ ಹೊಗಳ್ತಿರ್ತಾಳೆ. ಆಂಟಿ, ಇವಾಗ ನನ್ನ ಹತ್ರ 5 ಲಕ್ಷ ರೂಪಾಯಿ ಇದೆ, ಆ ಫೈನಾನ್ಷಿಯರ್ ಹತ್ರ ಮಾತಾಡಿ ಹೇಗಾದ್ರೂ ಮಾಡಿ ಕಂಪ್ಲೇಂಟ್ ನ ವಾಪಸ್ ತಗೊಳೋದಕ್ಕೆ ಹೇಳಿ ಪ್ಲೀಸ್ ಅಂತ ರೋಹಿಣಿ ಕೇಳ್ಕೊತಾಳೆ. ಆಗ ವಿಶಾಲು ಮನ್ಸಲ್ಲೇ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಕೇಸ್ ನ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ಆ ಮೀನಾ ಖಂಡಿತವಾಗ್ಲೇ ನನ್ನನ್ನ ಬಿಡೋದಿಲ್ಲ, ನನ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತಾಳೆ, ಮನೋಜ್ ಕಂಪ್ಲೇಂಟ್ ನ ವಾಪಸ್ ತಗೋ ಅಂತ ನನ್ ಮೇಲೆ ಪ್ರೆಷರ್ ಹಾಕ್ತಾಳೆ. ಆದ್ರೆ ನಾನು ಅವಳಿಗೋಸ್ಕರ ಈ ಕೇಸ್ ನ ವಾಪಸ್ ತಗೊಂಡಿರೋ ರೀತಿ ಅವಳಿಗೆ ಅನ್ನಿಸ್ಬಾರ್ದು, ರೋಹಿಣಿ ಕಡೆಯಿಂದಾನೇ ಈ ಕೇಸ್ ನ ವಾಪಸ್ ತಗೊಂಡಿರೋ ತರ ಅನ್ನಿಸ್ಬೇಕು ಅಂತ ವಿಶಾಲು ಮನ್ಸ್ನಲ್ಲೇ ಅನ್ಕೋತಿರ್ತಾಳೆ. ಆಂಟಿ, ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಇಲ್ಲಮ್ಮ, ಆ ಫೈನಾನ್ಷಿಯರ್ ಹತ್ರ ಹೆಂಗ್ ಮಾತಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ವಿಶಾಲು ಹೇಳ್ತಾಳೆ. ಪ್ಲೀಸ್ ಆಂಟಿ, ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸರಿ ನಮ್ಮ ನಿಂತ್ಕೋ ಅಂತ ಹೇಳಿ ವಿಶಾಲು ಆ ಫೈನಾನ್ಷಿಯರ್ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ಸೀದಾ ಫೈನಾನ್ಷಿಯರ್ಗೆ ಫೋನ್ ಮಾಡಿ ಆ ಕಂಪ್ಲೇಂಟ್ ನ ವಾಪಸ್ ತಗೊಳೋದಕ್ಕೆ ಹೇಳ್ತಾಳೆ. ಹಾಗಿದ್ರೆ ನಿಮ್ ರಿವೆಂಜ್ ಕತೆ ಏನು ಅಂತ ಆ ಫೈನಾನ್ಷಿಯರ್ ಕೇಳ್ಬೇಕಾದ್ರೆ, ಬೇರೆ ದಾರಿ ಇಲ್ಲ, ಆ ಮೀನಾ ಬೇರೆ ನನ್ನನ್ನ ಬೇರೆ ರೀತಿ ಎದುರಿಸ್ತಾ ಇದ್ದಾಳೆ, ಅಕಸ್ಮಾತ್ ಏನಾದ್ರೂ ಅವಳೇನಾದ್ರೂ ಮಾಡಿದ್ಲು ಅಂತ ಅಂದ್ರೆ ಅವಳಿಗೆ ಹೆದರ್ಕೊಂಡು ಈ ಕೇಸ್ ನ ವಾಪಸ್ ತಗೊಂಡ್ವಿ ಅನ್ನೋ ರೀತಿ ಆಗ್ಬಿಡುತ್ತೆ
ಅಂತ ವಿಶಾಲು ಹೇಳಿದಾಗ ಸರಿ ಇವಾಗ ಏನ್ ಮಾಡ್ಬೇಕು ಹೇಳಿ ಮೇಡಮ್ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಆ ರೋಹಿಣಿ ಇವಾಗ 5 ಲಕ್ಷ ರೂಪಾಯಿ ತಂದ್ಕೊಡ್ತಾಳೆ. ಅದನ್ನ ಇಸ್ಕೊಂಡು ಕೇಸ್ ವಾಪಸ್ ತಗೋ. ಆದ್ರೆ ಸ್ಟೇಷನ್ ಹೋಗ್ಬಿಟ್ಟು ರೋಹಿಣಿಗೋಸ್ಕರನೇ ಈ ಕೇಸ್ ನ ವಾಪಸ್ ತಗೋತಾ ಇರೋದು ಅಂತ ಸ್ಟ್ರಾಂಗ್ ಆಗಿ ಹೇಳ್ಬಿಟ್ ಬಾ. ಇದು ಆ ಮನೋಜನ್ಗೆ ಅರ್ಥ ಆಗ್ಬೇಕು, ಆ ರೀತಿ ಹೇಳು ಅಂತ ವಿಶಾಲು ಹೇಳ್ತಾಳೆ. ಅದ್ಯಾಕೆ ಅಂತ ಫೈನಾನ್ಷಿಯರ್ ಕೇಳ್ಬೇಕಾದ್ರೆ, ನೋಡು ಅದಕ್ಕೆ ಕಾರಣ ಇದೆ, ನೀವು ನಾನು ಹೇಳ್ದಂಗ್ ಮಾಡಿ. ಹಾಗೆ ಅಲ್ಲಿರೋರ್ ಎಲ್ರು ಮುಂದೆನು ರೋಹಿಣಿಗೋಸ್ಕರನೇ ನೀನು ಈ ಕೇಸ್ ನ ವಾಪಸ್ ತಗೋತಾ ಇರೋದು ಅಂತಾನು ಹೇಳ್ಬೇಕು ಅಂತ ವಿಶಾಲು ಹೇಳಿದಾಗ, ಸರಿ ಆಯ್ತು ಹೇಳ್ತೀನಿ. ಆದ್ರೆ ಮನೋಜ ಏನಾದ್ರೂ ವಾಪಸ್ ಬಂದ್ರೆ ಸೂರ್ಯ ಮೀನಾ ಇಬ್ರು ಸೇರಿ ಉಳಿದಿರೋ ದುಡ್ಡನ್ನ ಹೇಗಾದ್ರೂ ಅರೇಂಜ್ ಮಾಡ್ತಾರಲ್ಲ, ಅದಕ್ಕೇನ್ ಮಾಡೋದು ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಅದು ಮುಂದಿನ ಸಮಸ್ಯೆ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಈಗ ಹೋಗಿ ನೀವು ಕೇಸ್ ವಾಪಸ್ ತಗೊಳ್ಳಿ ಅಂತ ವಿಶಾಲು ಹೇಳಿದಾಗ, ಸರಿ ಆಯ್ತು, ಆ ದುಡ್ಡನ್ನ ನೀವ್ ತಗೊಳ್ಳಿ, ಅವಳನ್ನ ಸ್ಟೇಷನ್ ಬರೋದಕ್ಕೆ ಹೇಳಿ, ನಾನ್ ಸ್ಟೇಷನ್ ಇಂದ ಬಂದ್ಮೇಲೆ ಆ ದುಡ್ಡನ್ನ ಆಮೇಲೆ ತಗೋತೀನಿ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ವಿಶಾಲು ಕಾಲ್ ಕಟ್ ಮಾಡಿ ರೋಹಿಣಿ ಹತ್ರ ಹೋಗ್ತಾಳೆ. ನೋಡಮ್ಮ ರೋಹಿಣಿ, ನಾನು ಫೈನಾನ್ಷಿಯರ್ ಹತ್ರ ಮಾತಾಡಿದೀನಿ, ಈ ದುಡ್ಡನ್ನ ನನಗ್ ಕೊಡು, ಫೈನಾನ್ಷಿಯರ್ ಇಲ್ಲೇ ಬಂದು ಇಲ್ಲೇ ತಗೊಂಡ್ ಹೋಗ್ತಾರಂತೆ, ನೀನು ಸ್ಟೇಷನ್ ಹೋಗ್ಬೇಕಂತೆ ಅಂತ ವಿಶಾಲು ರೋಹಿಣಿಗೆ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾಳೆ. ಅಕ್ಕ ಸೂಪರ್ ಕಣಕ್ಕ ನೀನು, ಆ ಮೀನಿಂಗ್ ಎದ್ರುಕೊಂಡು ಕೇಸ್ ವಾಪಸ್ ತಗೊಳ್ದೇ ಇರೋ ರೀತಿ ಮಾಡ್ಬಿಟ್ಟಲ್ಲಕ್ಕ. ಈಗ ಈ ರೋಹಿಣಿಯಿಂದಾನೆ ಆ ಕೇಸ್ ವಾಪಸ್ ತಗೊಳ್ತಾ ಇರೋದು ಅನ್ನೋ ರೀತಿ ತೋರಿಸ್ದಲ್ಲಕ್ಕ. ಪರವಾಗಿಲ್ಲಕ್ಕ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡ್ದೆ ಅಂತ ವಿಶಾಲು ಚೇಲೆಗಳು ವಿಶಾಲನ ಹೊಳ್ತಿರ್ತಾರೆ. ಆ ಮೀನಿನ ಮುಂದೆ ನಾನ್ ಯಾವತ್ತೂ ತಲೆ ತಗ್ಸೋದಿಲ್ಲ ಕಣೋ. ಈಗ್ಲೇ ನನ್ನ ಎದುರುಗಡೆ ಜನಗಳನ್ನ ಸೇರಿಸಿ ನನ್ ವಿರುದ್ಧವಾಗಿ ನಿಲ್ಸೋದಕ್ ನೋಡ್ತಾ ಇದ್ದಾಳೆ, ಅವಳನ್ನ ನಾನ್ ಸುಮ್ನೆ ಬಿಡೋದಿಲ್ಲ, ಒಂದ್ ಕೈ ನೋಡ್ಕೊಂಡೇ ನೋಡ್ಕೋತೀನಿ ಅಂತ ವಿಶಾಲು ಹೇಳ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಸೇರಿ ಆ ವಿಶಾಲು ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಸ್ಟೇಷನ್ ಬರೋ ಅಷ್ಟ್ರಲ್ಲಿ ರೋಹಿಣಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಿರೋದನ್ನ ನೋಡ್ತಾರೆ. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಇಬ್ರು ಯೋಚನೆ ಮಾಡ್ಬೇಕಾದ್ರೆ ಅಷ್ಟ್ರಲ್ಲಿ ಆ ಫೈನಾನ್ಷಿಯರ್ ಕೂಡ ಸ್ಟೇಷನ್ಗೆ ಬರ್ತಾನೆ. ಸರ್, ಆಕ್ಚುಲಿ ಮನೋಜ್ ಮೇಲೆ ನಾನ್ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ಹೌದು ಸರ್, ಅದ್ರ ಬಗ್ಗೆನೆ ನಾನು ಇವತ್ತು ಈ ಮನೋಜ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋಣ ಅಂತಿದ್ದೆ, ಆದ್ರೆ ಇವ್ರ ವೈಫು ನಿನ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ವೇಟ್ ಮಾಡ್ತಿದೀನಿ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಹೌದು ಸರ್, ಅದೇ ಕಾರಣಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದು, ನಾನು ಮನೋಜ್ ಮೇಲೆ ಕೊಟ್ಟಿರುವಂತ ಕಂಪ್ಲೇಂಟ್ ನ ವಾಪಸ್ ತಗೋತಾ ಇದೀನಿ ಅಂತ ಫೈನಾನ್ಷಿಯರ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಸೂರ್ಯ ಮೀನನ್ಗೆ ಶಾಕ್ ಆಗತ್ತೆ. ಏನ್ ಇವನು ಇದ್ದಕ್ಕಿದ್ದಂಗೆ ಹಿಂಗ್ ಬದ್ಲಾಗಿ ಈ ರೀತಿ ಮಾತಾಡ್ತಿದಾನಲ್ಲ ಅಂತ. ಹಾಗೆ ಮನೋಜನ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಏನ್ ಸರ್, ಕಂಪ್ಲೇಂಟ್ ನೀವೇ ಕೊಟ್ಟಿದ್ದು, ಇವಾಗ ನೀವೇ ವಾಪಸ್ ತಗೋತಾ ಇದೀರಾ ಅಂತ ಇನ್ಸ್ಪೆಕ್ಟರ್ ಕೇಳ್ಬೇಕಾದ್ರೆ, ಹೌದು ಸರ್, ನಾನೇ ಕೊಟ್ಟಿದ್ದು, ಅವ್ರು ನನ್ನನ್ನ ಚೀಟಿಂಗ್ ಮಾಡಿದ್ ನಿಜಾನೇ, ಆದ್ರೆ ರೋಹಿಣಿ ಬಂದು ನನ್ನ ಹತ್ರ ಮಾತಾಡಿದ್ರು, ಅವ್ರು ನೋಡಿ ನನ್ಗೆ ಅಯ್ಯೋ ಪಾಪ ಅನ್ನಿಸ್ತು, ಅವ್ರ ಗಂಡನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಕೆಲವು ಕಡೆ ನಾನು ನೋಡಿದೀನಿ, ಗಂಡ ಏನಾದ್ರು ತಪ್ಪು ಮಾಡಿದ್ರೆ ಹೆಂಡತಿ ಆದವಳು ಬಿಟ್ಟು ಹೊರಟೋಗ್ಬಿಡ್ತಾಳೆ, ಆದ್ರೆ ರೋಹಿಣಿ ಆತರ ಅಲ್ಲ, ಇಂಥ ಸಿಚುಯೇಷನ್ ಅಲ್ಲೂ ಗಂಡನ್ನ ಬಿಟ್ಕೊಡ್ತಾ ಇಲ್ಲ, ಗಂಡನ್ ಪರವಾಗಿ ನಿಂತಿದ್ದಾಳೆ ಅಂತ ಫೈನಾನ್ಷಿಯರ್ ರೋಹಿಣಿನ ಹೊಗಳ್ಬೇಕಾದ್ರೆ, ಏನ್ ಮೀನಾ ಇದು, ಇವನ್ ಹೋಗಿ ಆ ಫ್ರಾಡ್ ನ ಹೊಗಳ್ತಾ ಇದ್ದಾನೆ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ಆ ರೋಹಿಣಿನೇ ಏನೋ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ, ಅದಕ್ಕೆ ಈ ವ್ಯಕ್ತಿ ಅವಳನ್ನ ಹೊಗಳ್ತಾ ಇದ್ದಾನೆ ಅಂತ ಮೀನಾ ಹೇಳ್ತಿರ್ತಾಳೆ. ಇವ್ರು ಹೇಳಿದನ್ನ ಕೇಳಿ ನನಗೂ ತುಂಬಾನೇ ಯೋಚನೆ ಬಂತು. ಮನೋಜನ್ನ ಜೈಲು ಕಳ್ಸೋದ್ರಿಂದ ನನ್ಗೆ ಯಾವ ಲಾಭನೂ ಇಲ್ಲ, ಅವ್ರ ಆಚೆ ಇದ್ರೆ ತಾನೆ ನನ್ಗೆ ದುಡ್ಡು ಬರೋದು. ಅಷ್ಟೇ ಅಲ್ಲ, ರೋಹಿಣಿಗೋಸ್ಕರನೇ ನಾನ್ ಈ ಕೇಸ್ ನ ವಾಪಸ್ ತಗೋತಾ ಇರೋದು ಅಂತ ಆ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ತುಂಬಾನೇ ರೋಹಿಣಿ ಮೇಲೆ ಫೀಲ್ ಆಗ್ತಿರತ್ತೆ. ಆಗ ಅವನು ರೋಹಿಣಿನೇ ನೋಡ್ತಿರ್ತಾನೆ. ಏ ಮಿನಮ್ಮ, ನಾವ್ ಅನ್ಕೊಂಡಂಗೆ ಇಲ್ಲಿ ಏನೋ ಬೇರೆ ರೀತಿನೇ ನಡೀತಾ ಇದೆ ಕಣೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ರೀ, ನಿಮ್ ಮಣ್ಣಿನ ಮನ್ಸನ್ನ ಬದಲಾಯಿಸಿ ಅವಳ ಕಡೆಗೆ ಎಳ್ಕೊಳ್ಳೋದಕ್ ನೋಡ್ತಾ ಇದ್ದಾಳೆ ಅಂತ ಮೀನಾ ಹೇಳ್ತಾಳೆ. ಆಗ ರೋಹಿಣಿ ಸೂರ್ಯ ಮತ್ತೆ ಮೀನನ್ನೇ ಗುರಾಯಿಸ್ತಾ ಇರ್ತಾಳೆ. ನೋಡಿ, ನಾನ್ ಈ ಕೇಸ್ ನ ವಾಪಸ್ ತಗೊಳ್ತಾ ಇರೋದಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ಅದು ಮನೋಜನ್ ಹೆಂಡತಿ ರೋಹಿಣಿಯಿಂದ ಮಾತ್ರ. ಅವ್ರು ಬಂದು ನನ್ನ ಹತ್ರ ಮಾತಾಡಿ ನನ್ನನ್ನ ಕೇಳ್ಕೊಳ್ಳಿಲ್ಲ ಅಂದಿದ್ರೆ ನಾನ್ ಖಂಡಿತ ಈ ಕೇಸ್ ನ ವಾಪಸ್ ತಗೊಳ್ತಿರ್ಲಿಲ್ಲ ಅಂತ ಆ ಫೈನಾನ್ಷಿಯರ್ ಹೇಳ್ತಾನೆ. ಸರ್, ಇಷ್ಟೊತ್ಕೇನಾದ್ರೂ ನೀವು ಬಂದು ಈ ಕೇಸ್ ನ ವಾಪಸ್ ತಗೊಳ್ಳಿಲ್ಲ ಅಂತ ಅಂದಿದ್ರೆ ಈಗ ಇವನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅದೆಲ್ಲ ಏನು ಬೇಡ ಸರ್, ನಾನು ಕೇಸ್ ವಾಪಸ್ ತಗೋತಾ ಇದೀನಿ, ನೋಡಿ ಎಲ್ಲದನ್ನು ಬರ್ಕೊಂಡ್ ಬಂದಿದೀನಿ, ತಗೊಳ್ಳಿ ಅಂತ ಹೇಳಿ ಆ ಫೈನಾನ್ಷಿಯರ್ ತನ್ ತಂದಿರೋ ಲೆಟರ್ ನ ಇನ್ಸ್ಪೆಕ್ಟರ್ಗೆ ಕೊಡ್ತಾನೆ. ರಿಪಿಸಿ, ಅವನನ್ನ ಸೆಲ್ಲಿಂದ ಆಚೆ ಕಳಿಸ್ರಿ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಕಾನ್ಸ್ಟೇಬಲ್ ಹೋಗಿ ಮನೋಜನ್ನ ಸೆಲ್ಲಿಂದ ಆಚೆಗ್ ಬಿಡ್ತಾರೆ. ಮನೋಜ್, ನೀನು ತಲೆ ಕೆಡ್ಸ್ಕೊಬೇಡ ಮನೋಜ್, ಇನ್ಮೇಲೆ ನಿನ್ಗೆ ಯಾವ್ದೇ ರೀತಿ ಸಮಸ್ಯೆ ಆಗೋದಿಲ್ಲ, ನಿನಗೋಸ್ಕರ ನಾನಿದ್ದೀನಿ ಅಂತ ಹೇಳ್ತಾ ಮನೋಜನ್ಗೆ ರೋಹಿಣಿ ಸಮಾಧಾನ ಮಾಡ್ತಾಳೆ. ಹಾಗೆ ಫೈನಾನ್ಷಿಯರ್ ಹತ್ರ ಬಂದು ತುಂಬಾ ಥ್ಯಾಂಕ್ಸ್ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡಿ ಮನೋಜ್, ನಾನ್ ಈ ಕೇಸ್ ನ ವಾಪಸ್ ತಗೊಳ್ತಾ ಇರೋದು ನಿಮ್ ವೈಫ್ ಇಂದ ಮಾತ್ರ, ಅವ್ರಿಲ್ಲ ಅಂದಿದ್ರೆ ನಿಮ್ಮನ್ನ ಯಾರಿಂದನೂ ಬಚಾವ್ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಆ ಫೈನಾನ್ಷಿಯರ್ ಹೇಳ್ತಾನೆ. ಆಗ ಮನೋಜ ರೋಹಿಣಿನೇ ನೋಡ್ತಿರ್ತಾನೆ. ನಾನ್ ಮನ್ಸ್ ಮಾಡಿದಿದ್ರೆ ನಿನ್ನ 2 ವರ್ಷ ಜೈಲ್ ಒಳಗಡೆ ಇಡ್ಬೋದಿತ್ತು, ಆದ್ರೆ ನಿನ್ ಹೆಂಡತಿಗೋಸ್ಕರ ನಾನು ನಿನ್ನ ಆಚೆ ಕರೆಸ್ತಾ ಇದೀನಿ, ಆದಷ್ಟು ಬೇಗ ನನ್ ದುಡ್ಡನ್ನ ವಾಪಸ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಆ ಫೈನಾನ್ಷಿಯರ್ ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಮನೋಜನು ಸೈನ್ ಮಾಡಿ ಅಲ್ಲಿಂದ ಆಚೆಗೆ ಬರ್ತಾನೆ.
ಸರಿ ಎಲ್ಲ ಸರಿ ಹೋಯ್ತಲ್ಲ ಅಂತ ಹೇಳಿ ಮೀನಾ ಸೂರ್ಯ ಇಬ್ರು ಸ್ಟೇಷನ್ ಇಂದ ಆಚೆಗೆ ಬರ್ಬೇಕಾದ್ರೆ ರೀ ಹಾಗಿದ್ರೆ ಈ ಲೆಟರ್ ನ್ಯೂಸ್ ಇಲ್ವಾ ಅಂತ ಮೀನಾ ಹೇಳ್ತಿರ್ತಾಳೆ. ಏ ಮೀನಮ್ಮ ಹಂಗೆಲ್ಲ ಅನ್ಕೊಳಕ್ ಹೋಗ್ಬಾರ್ದು, ಮುಂದಕ್ಕೆ ಯಾವ್ದಕ್ಕಾದ್ರೂ ಹೆಲ್ಪ್ ಆಗುತ್ತೆ ಇಟ್ಕೊಂಡಿರು ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ರೋಹಿಣಿ ಹೋಗ್ಬೇಕಾದ್ರೆ ಮನೋಜ ಹೋಗಿ ಥ್ಯಾಂಕ್ಸ್ ರೋಹಿಣಿ ಅಂತ ಹೇಳ್ತಾನೆ. ಆಗ ಸೂರ್ಯ ಮೀನಾ ಇಬ್ರು ಮನೋಜ ಹೇಳಿದ ಮಾತನ್ನ ಕೇಳಿ ಶಾಕ್ ಆಗ್ತಾರೆ. ಯಾಕ್ ಮನೋಜ್ ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ಯಾ? ನೀನ್ ಜೈಲ್ಗೆ ಹೋಗೋದನ್ನ ನೋಡ್ಕೊಂಡು ನಾನ್ ಸುಮ್ನೆ ಇರ್ತಿದ್ನಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಲ್ಲ ಆ ಮನುಷ್ಯ ತುಂಬಾ ಸ್ಟ್ರಿಕ್ಟು, ನಾನು ಎಷ್ಟೇ ಟೈಮ್ ಕೇಳಿದ್ರು ಕೇಳದೆ ನನ್ ಮೇಲೆ ಪ್ರೆಷರ್ ಬೇರೆ ಹಾಕ್ದ, ಅಂತದ್ರಲ್ಲಿ ಅವನನ್ನ ನೀನ್ ಹೇಗ್ ಕನ್ವಿನ್ಸ್ ಮಾಡ್ದೆ ಅಂತ ಮನೋಜ ಕೇಳ್ತಾನೆ. ಮನೋಜ್ ನಿನಗೋಸ್ಕರ ನಾನ್ ಏನೇನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀನಿ, ಕಾಡ್ದೆ ಬೇಡ್ದೆ, ಆದ್ರೆ ಅವ್ರ್ ಯಾವ್ದಕ್ಕೂ ಬಗ್ಲಿಲ್ಲ. ಕೊನೆಗೆ 10 ಲಕ್ಷ ರೂಪಾಯಿ ಕೊಟ್ರೇನೆ ಅವನನ್ನ ಆಚೆಗ್ ಬಿಡ್ಸೋದು ಅಂತ ಹೇಳಿದ್ರು ಅಂತ ರೋಹಿಣಿ ಹೇಳಿದಾಗ, ಏನು 10 ಲಕ್ಷನ ಅಂತ ಮನೋಜ ಬಾಯ್ ಬಿಡ್ತಾನೆ. ಹೌದು ಮನೋಜ್, ಆದ್ರೆ ನನ್ನಿಂದ ಬರೀ 5 ಲಕ್ಷ ರೂಪಾಯಿ ಮಾತ್ರ ಅರೇಂಜ್ ಮಾಡಕ್ಕಾಯ್ತು. ಅದನ್ನ ಕೊಟ್ಟು ಅವ್ರ ಕಾಲ್ಗೆ ಬಿದ್ದು ಈ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಕೇಳ್ದೆ, ಅದಕ್ಕೆ ಅವರು ಈ ಕೇಸ್ನ ಬಂದು ವಾಪಸ್ ತಗೊಂಡ್ರು ಅಂತ ರೋಹಿಣಿ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಿಂಗೆ ಶಾಕ್ ಆಗತ್ತೆ. ಅದೇ ಅನ್ಕೊಂಡೆ, ದುಡ್ಡು ಕೊಟ್ಟಿರೋದಿಕ್ಕೆ ಅವನು ಈ ಕೇಸ್ನ ವಾಪಸ್ ತಗೊಂಡಿರೋದು. ಈ ಪ್ರಪಂಚನೇ ಎಷ್ಟು ದುಡ್ಡಿಲ್ಲ ಅಂದ್ರೆ ಯಾರಿಗೂ ಬೆಲೆ ಕೊಡೋದಿಲ್ಲ. ಸರಿ, ನೀನ್ ಹೇಗೆ 5 ಲಕ್ಷ ರೆಡಿ ಮಾಡ್ದೆ ಅಂತ ಮನೋಜ ಕೇಳ್ಬೇಕಾದ್ರೆ, ನನಗೆ ಯಾರ್ಯಾರು ಗೊತ್ತಿದಾರೋ ಎಲ್ರ ಹತ್ರನೂ ಹೋಗ್ ಕೇಳ್ದೆ, ಆದ್ರೆ ಯಾರು ಕೊಡ್ಲಿಲ್ಲ. ಕೊನೆಗೆ ಸಾಲ ಮಾಡ್ದೆ ಅಂತ ರೋಹಿಣಿ ಸುಳ್ಳು ಹೇಳ್ತಾಳೆ. ಅದನ್ನ ಕೇಳಿ ಮನೋಜನ್ಗೆ ತುಂಬಾ ನೋವಾಗುತ್ತೆ. ನನ್ನಿಂದಾಗಿ ನೀನು ಸಾಲಗಾತಿ ಆಗ್ಬಿಟ್ಟಲ್ಲ, ಸಾರಿ ರೋಹಿಣಿ ಅಂತ ಮನೋಜ ಹೇಳ್ಬೇಕಾದ್ರೆ, ನಾನ್ ಹೋಗಿ ನನ್ ಮೊದಲನೇ ಗಂಡನ್ ಮನೆಯವರಿಂದ ಈ ದುಡ್ಡು ತಗೊಂಡ್ ಬಂದಿದೀನಿ ಅಂತಂದ್ರೆ ಇವನಂತೂ ಅದಕ್ಕೆ ಬೇರೆ ಅರ್ಥ ತಿಳ್ಕೊತಾ ಇದ್ದ. ಇವಾಗ ನನ್ ಮೇಲೆ ಇವನ್ಗೆ ಕೋಪ ಎಲ್ಲ ಕಮ್ಮಿ ಆಯ್ತು ಅಂತ ಅನ್ಸುತ್ತೆ ಅಂತ ರೋಹಿಣಿ ಮನೋಜನ್ನೇ ನೋಡ್ತಿರ್ತಾಳೆ. ಈ ಕಡೆ ಸೂರ್ಯ ಮೀನಾ ಮಾತ್ರ ಇಬ್ರು ಶಾಕ್ ಆಗ್ತಾರೆ. ನೋಡ್ದ ಮೀನಾ, ಇವನಿಂದಾಗಿ ನಾವು 48 ಲಕ್ಷನ ಕೊಡ್ಬೇಕು, ನಾವು ಸಾಲದಲ್ಲಿದ್ದೀವಿ, ಅದು ಇವನ್ಗೆ ಕಣ್ಣು ಕಾಣಿಸ್ಲಿಲ್ಲ ಅಲ್ಲ, ಖಾಲಿ ಅವಳ 5 ಲಕ್ಷ ಕೊಟ್ಟಿದ್ದಕ್ಕೆ ಅದು ದೊಡ್ಡದಾಗೋಯ್ತಾ ಅಂತ ಸೂರ್ಯ ಕೇಳ್ತಿರ್ತಾನೆ. ಹೌದು ರೀ, ನಾವ್ ಮಾಡಿರೋದೆಲ್ಲ ನಿಮ್ ಅಣ್ಣನ್ ಕಣ್ಣು ಕಾಣಿಸೋದಿಲ್ಲ, ಈಗ ಅವಳನ್ನ ನಂಬೋದಕ್ ಶುರು ಮಾಡಿದ್ದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಮೀನಮ್ಮ ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡು ಮನೋಜ್, ನನ್ಗೆ ದುಡ್ಡು ದೊಡ್ಡದಲ್ಲ, ನನ್ಗೆ ನೀನೇ ಎಲ್ಲ, ನನ್ಗೆ ನೀನ್ ತುಂಬಾ ಮುಖ್ಯ. ನೀನ್ ಇವಾಗ ಆಚೆಗ್ ಬಂದಿಯಲ್ಲ, ನನ್ಗಷ್ಟೇ ಸಾಕು. ನಿನಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಮನೋಜ್, ಯಾವ ಮಟ್ಟಕ್ ಬೇಕಾದ್ರೂ ಇಳಿತೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ರೋಹಿಣಿ ನಿನ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಿ ನಾನು ಜೈಲ್ಗೆ ಹೋಗಿ ನನ್ ಲೈಫೇ ಹಾಳಾಗೋಗುತ್ತೆ ಅಂತ ಭಯದಲ್ಲಿದ್ದೆ, ನಿನ್ನಿಂದನೇ ನಾನ್ ಇವತ್ತು ಆಚೆಗ್ ಬಂದಿರೋದು. ನೀನ್ ಮಾಡಿರೋ ಹೆಲ್ಪ್ಗೆ ನಾನ್ ಏನ್ ಮಾಡಕ್ಕಾಗತ್ತೆ ಅಂತ ಮನೋಜ ಕೇಳ್ಬೇಕಾದ್ರೆ, ನೀನೇನು ಮಾಡ್ದ ಬಾಕ್ಬೇಡ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ಕೋಪ ಬರುತ್ತೆ. ಆಗ ಸೂರ್ಯ ಮನೋಜನ ಹತ್ರ ಹೋಗಿ ಅವ್ನ್ ಕೈ ಹಿಡಿದು ಪಕ್ಕಕ್ಕೆ ಕೇಳ್ಕೊಂಡು, ಏಯ್ ಬಾರ ನೀನ್ ಫಸ್ಟ್ ಈ ಕಡೆಗೆ. ಏನ್ ಪೌಡ್ರು, ಏನು ಸೆಂಟಿಮೆಂಟ್ ಆಗಿ ಅವನನ್ನ ಪಕ್ಕಕ್ಕೆ ಕೇಳ್ಕೊಳ್ಳೋಣ ಅಂತ ನೋಡ್ತಿದ್ಯಾ? ಅದೆಲ್ಲ ನಡೆಯೋದಿಲ್ಲ, ನಾನಿರೋವರೆಗೂ ಅದೆಲ್ಲ ಆಗಕ್ ಬಿಡದೇ ಇಲ್ಲ. ಲೇ ಪೆಂಗ್ಯಾ, ಅವ್ರು ನಿಂಗೆ ದುಡ್ಡು ಕೊಟ್ಟಿದ್ದಾರೆ, ನೀನ್ ಅವ್ರಿಗೆ ಸಾಲ ವಾಪಸ್ ಕೊಡ್ಬೇಕು ಅಷ್ಟೇನೆ ಅಂತ ಸೂರ್ಯ ಮನೋಜನ್ಗೆ ವಾರ್ನಿಂಗ್ ಕೊಡ್ತಾನೆ. ಸಾಕು, ನಾನ್ ಆ ದುಡ್ಡನ್ನ ಕೊಟ್ಟಿರೋದು ಸಾಲ ಅಂತ ಅಲ್ಲ, ನನ್ ಗಂಡಂಗೋಸ್ಕರ ಮಾಡಿರೋದು. ಆ ದುಡ್ಡನ್ನ ನಾನು ಮತ್ತೆ ವಾಪಸ್ ಕೇಳೋದು ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅದೇ ಅನ್ಕೊಂಡೆ, ನಿನ್ಗೆ ದುಡ್ಡು ಮುಖ್ಯ ಅಲ್ಲ, ನೀನ್ ಅನ್ಕೊಂಡಿರೋದು ಆಗ್ಬಿಟ್ರೆ ಅಷ್ಟು ಸಾಕು. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಕಣೆ ನೀನು ಅಂತ ಮೀನಾ ಹೇಳ್ತಿರ್ತಾಳೆ. ಮನೋಜ್, ನಮ್ಮಿಬ್ರನ್ನ ದೂರ ಮಾಡೋದಿಕ್ಕೆ ಅಂತಾನೆ ಕೆಲವರು ಕಾಯ್ತಾ ಇದಾರೆ. ನೀನೇ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಸರಿಯಾಗಿ ನೋಡು. ನಿನಗೋಸ್ಕರ ಯಾರು ತುಂಬಾ ಹೋರಾಡ್ತಿದ್ದಾರೆ ಅಂತ ಯೋಚನೆ ಮಾಡು. ನೋಡಿ ಮನೋಜ್, ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಆದ್ರೆ ಯಾವ್ದಕ್ಕೋಸ್ಕರನೂ ನಿಮ್ಮನ್ನ ಬಿಟ್ಕೊಡೋದಕ್ಕೆ ನಾನು ಇಷ್ಟ ಇಲ್ಲ. ನೀನು ನನ್ ಜೀವನದಲ್ಲಿ ಒಂದು ಭಾಗ ಅಲ್ಲ ಮನೋಜ್, ನನ್ ಜೀವನನೇ ನೀನು. ಅದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ಸಾಕು, ನಾನಿನ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಮನೋಜ ಮಾತ್ರ ರೋಹಿಣಿನೇ ನೋಡ್ತಾ ಇರ್ತಾನೆ. ಲೆಪ್ಪೆಂಗ್ಯಾ, ಏನೋ ನೋಡ್ತಾ ಇದ್ಯಾ, ನಡಿಯ ಮನೆಗೆ, ಡೈವರ್ಸ್ ಕೇಸ್ ಇನ್ನು ಕೋರ್ಟ್ ಅಲ್ಲಿದೆ, ಅದನ್ ಮರಿಬೇಡ ನಡಿಯ ಅಂತ ಹೇಳಿ ಸೂರ್ಯ ಮನೋಜನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ರೀ, ಏನ್ರಿ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಇವಳು ಅಂತ ಮೀನಾ ಸೂರ್ಯನ ಕೇಳ್ಬೇಕಾದ್ರೆ, ಇರ್ಲಿ ಮೀನಮ್ಮ, ಅದ್ ಎಷ್ಟು ದಿವಸ ಆಟ ಆಡ್ತಾಳೋ ಆಡ್ಲಿ, ಮುಂದೊಂದ್ ದಿವ್ಸ ನನ್ ಕೈಲೇ ಅದ್ರ ಬಲಿ ಅಂತ ಸೂರ್ಯ ಹೇಳಿ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಸೂರ್ಯ ಮನೆಗ್ ಬರ್ತಿದ್ದಂಗೆ ರವಿ ಓಡ್ ಬಂದು, ಯಾಕೋ ಒಬ್ನೇ ಬರ್ತಾ ಇದ್ಯಾ, ಅವ್ನ್ಗೇನಾದ್ರೂ ಬೇಲ್ ಸಿಕ್ತೇನಾ ಅಂತ ಕೇಳ್ಬೇಕಾದ್ರೆ, ಅಯ್ಯ ಬೇಲೇನು, ಅವ್ನ್ ಬಂದಾಯ್ತು ನೋಡ ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜ ಮನೆ ಒಳಗಡೆ ಬರ್ತಾನೆ. ಆಗ ರಂಗನಾಥ್ ಅವರು ಮನೋಜನ್ನ ಕೋಪದಿಂದ ಗುರಾಯಿಸ್ತಾ ಇರ್ತಾರೆ. ಅಪ್ಪಯ್ಯ, ಅವ್ನ್ ಹೆಂಗೋ ಆಚೆ ಕರ್ಕೊಂಡ್ ಬಂದಾಯ್ತು, ಮತ್ತೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳಿ ಯಾವ್ದಾದ್ರು ಕ್ರಿಮಿನಲ್ ಕೇಸ್ ಒಳಗಡೆ ಹೋದ್ರೆ ನಾನಂತೂ ಕರ್ಕೊಂಡ್ ಬರಲ್ಲ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಮನೋಜ, ಅಲ್ಲೇ ಇರಪ್ಪ ಅಂತ ಹೇಳ್ತಾ ಶಾಂತಿ ಹೋಗಿ ಆರ್ತಿ ತಟ್ಟೆ ತಗೊಂಡ್ ಬಂದು ಮನೋಜನ್ಗೆ ಆರ್ತಿ ಎತ್ತುತ್ತಾಳೆ.
ಇವನೇನು ದೊಡ್ಡದಾಗಿ ಹೋರಾಟ ಮಾಡಿದಾನೆ ಅಂತ ಅನ್ಬಿಟ್ಟು ಇವನ್ಗೆ ಆರ್ತಿ ಬೇರೆ ಎತ್ತಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ ಸುಮ್ನೆ ಇರ್ರಿ ಅಂತ ಮೀನಾ ಸುಮ್ನಿರಿಸ್ತಿರ್ತಾಳೆ. ಹಾಗೆ ಮನೋಜನ್ಗೆ ಶಾಂತಿ ದೃಷ್ಟಿ ತೆಗ್ದು ಮನೋಜನ್ನ ಒಳಗಡೆ ಹೋಗು ಅಂತ ಹೇಳ್ತಾಳೆ. ಆದ್ರೆ ಮನೋಜ ರಂಗನಾಥ್ ಅವ್ರನ್ನೇ ನೋಡ್ತಾ ಅಲ್ಲೇ ನಿಂತ್ ಬಿಡ್ತಾನೆ. ಆಗ ಶಾಂತಿ ಅವ್ನ್ ಕೈ ಹಿಡಿದು ರಂಗನಾಥ್ ಮುಂದೆ ಹೋಗಿ ನಿಲ್ಲಿಸ್ತಾಳೆ. ಹೋಗಿ ನಿಮ್ ಅಪ್ಪನ ಹತ್ರ ಕ್ಷಮೆ ಕೇಳಿ ಕಾಲಕ್ ಬೀಳು ಅಂತ ಶಾಂತಿ ಹೇಳ್ದಾಗ ಮನೋಜ ಕೈ ಮುಗ್ದು ನನ್ನನ್ನ ಕ್ಷಮ್ಸಪ್ಪ ಅಂತ ಕೇಳ್ತಾನೆ. ಹೋಗಪ್ಪ ಹೋಗಿ ತಲೆಗ್ ಸ್ನಾನ ಮಾಡ್ಕೊಂಡ್ ಬಾ ಅಂತ ಶಾಂತಿ ಮನೋಜನ್ನ ಕಳಿಸ್ಬೇಕಾದ್ರೆ ಇವನ್ ಮಾಡಿರೋ ಕೆಲ್ಸಕ್ಕೆ ಇಡೀ ಕುಟುಂಬನೇ ಇವನ್ ಕಡೆಯಿಂದ ತಲೆ ತೊಳ್ಕೋಬೇಕು, ಇವನು ಸತ್ತೋಗಿದಾನೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜನ್ಗೆ ಶಾಕ್ ಆಗುತ್ತೆ. ಇವನ್ಗೆ ನನ್ನಲ್ಲಿ ಒಂದು ಗುಣನೂ ಬಂದಿಲ್ಲ, ಎಲ್ಲ ಅವ್ರ ಅಮ್ಮನ್ ಗುಣನೇ ಬಂದ್ಬಿಟ್ಟಿದೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅಪ್ಪಯ್ಯ ಇದ್ರಲ್ಲಿ ಸಕ್ಕರೆದೇನ್ ತಪ್ಪಿದೆ, ಇವನ್ ಮಾತಾಡಿನೇ ಸಕ್ಕರೆ ಮನ್ಸನ್ನ ಬದಲಾಯಿಸ್ಬಿಟ್ಟಿದಾನೆ. ಇವನ್ಗಿರೋ ಕಂತ್ರಿ ಬುದ್ಧಿಯಿಂದಾನೆ ಇವನ್ ಏನಾದ್ರೂ ಮಾಡಿ ಅವಾಗ ಸಿಕ್ಕಾಕೊಳ್ಳೋದು, ಇವನನ್ನ ಆಚೆ ಕರ್ಸೋದಕ್ಕೆ ನಾವ್ ಸಾಯ್ಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನಿವಾಗ ನೀನೇನಾ ನನ್ನನ್ನ ಆಚೆ ಕರ್ಕೊಂಡ್ ಬಂದಿದ್ದೀವಾಗ ಅಂತ ಮನೋಜ ಕೇಳ್ತಾನೆ. ಏನ್ರಿ ಇಂತ ಮಾತಾಡ್ತೀರಾ ನೀವು, ಬೆಳಗ್ಗೆಯಿಂದ ನಿಮ್ಮನ್ನ ಆಚೆ ಕರ್ಸೋದಿಕ್ಕೆ ನಾವ್ ಹೆಂಗೆಲ್ಲ ಓಡಾಡಿದೀವಿ ಅಂತ ನಮಗ್ ಗೊತ್ತು ಅಂತ ಮೀನಾ ಹೇಳ್ಬೇಕಾದ್ರೆ ಓ ಓಡಾಡಿದೀರಾ ಅಷ್ಟೇ, ಅದ್ ಬಿಟ್ರೆ ನೀವ ಬೇಲ್ಕೊಟ್ಟು ಆಚೆ ಕಳ್ಸಿರೋದು, ನೀವೇನು ಮಾಡಿಲ್ಲ, ಈ ಕೇಸಿಂದ ನನ್ನೆಲ್ಲ ರಿಲೀಸ್ ಮಾಡಿಸಿದ್ದು ರೋಹಿಣಿ ತಾನೆ ಅಂತ ಸೂರ್ಯಂಗೆ ನೋಡ್ಕೊಂಡು ಮನೋಜ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಏನೋ ಏನೋ ಬೊಗಳ್ದೆ, ಅವಳೆ ನಿನ್ನ ರಿಲೀಸ್ ಮಾಡ್ಸಿದ್ಲಾ ಅಂತ ಶಾಂತಿ ಕೇಳ್ತಾಳೆ. ಏನೋ ಏನು ಹೇಳ್ತಿದ್ಯಾ, ರೋಹಿಣಿ ನಿನ್ನ ಬಿಡಿಸಿದ್ಲಾ ಅಂತ ರವಿ ಕೇಳ್ತಾನೆ. ಏಯ್ ಏನೋ ಬೊಗಳ್ದೆ, ಅವಳು ನಿನ್ ಮೇಲೆ ಪ್ರೀತಿ ಇರೋರ್ ತರ ನಾಟಕ ಮಾಡಿ ಅವಾಗ್ಲೇ ಹೊರಟೋದ್ಲಲ್ಲೋ, ಅವಳೇನೋ ಮಾಡಿದ್ಲ ಅಂತ ಶಾಂತಿ ಕೇಳ್ತಾಳೆ. ಆಗ ಮನೋಜ ಅವಳೇ ನನ್ನೇನ ಆಚೆ ಕರ್ಸಿದ್ದು, ಆ ಫೈನಾನ್ಷಿಯರ್ ಹತ್ರ ಹೋಗಿ ಕೇಸ್ನ ವಾಪಸ್ ತಗೊಳ್ಳೋ ರೀತಿ ಮಾಡಿದ್ದು, ಹಾಗೆ ಆ ಫೈನಾನ್ಷಿಯರ್ಗೆ 5 ಲಕ್ಷ ಕೊಟ್ಟಿದ್ದು, ಈ ವಿಷಯನೆಲ್ಲ ಮನೋಜ ಶಾಂತಿ ಹತ್ರ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಏಯ್ ಪೆಂಗ್ಯ, ನಿನ್ಗೆ ಆ ಪೌಡ್ರ್ ಮಾಡ್ತಿರೋದ್ ಯಾವ್ದು ಅರ್ಥ ಆಗ್ತಿಲ್ಲ ಕಣೋ, ಅವಳು ನಿನ್ ಕಣ್ ಮುಂದೆ ಒಳ್ಳೆಯವಳಾಗೋದಿಕ್ಕೆ ಈ ರೀತಿ ಎಲ್ಲ ಮಾಡಿದಾಳೆ ಕಣೋ ಅಂತ ಸೂರ್ಯ ಹೇಳ್ದಾಗ ಸುಮ್ನೆ ಇರಪ್ಪಿ, ನಿನ್ಗೇನ್ ಗೊತ್ತು, ರೋಹಿಣಿ ಇರ್ಲಿಲ್ಲ ಅಂದಿದ್ರೆ ಇವತ್ ನನ್ ಗತಿ ಏನಾಗ್ತಿತ್ತು ಅಂತ ಮನೋಜ ಹೇಳ್ತಾನೆ. ಆಗ ಶಾಂತಿ ಕೋಪ ಬಂದು ಮನೋಜನ್ ಬಾಯಿಗೆ ಹೊಡಿತಾಳೆ. ಏನೋ ಅವಳ ಬಗ್ಗೆ ಮಾತಾಡ್ತಾ ಇದ್ಯಾ, ಅವಳ ಹೆಸರು ನಿನ್ ಬಾಯಲ್ಲಿ ಹೇಗೋ ಬಂತು, ಅವಳು ಮಾಡಿರೋ ದ್ರೋಹ ಮೋಸ ಎಲ್ಲ ಮರ್ತೋದೇನೋ, ಮಾನ ಮರ್ಯಾದೆ ಹೊರಟೋಯ್ತೇನೆ ನಿನ್ಗೆ, ಅವಳಿಲ್ಲ ಅಂದ್ರೆ ಏನೋ ನಿನ್ ಪರಿಸ್ಥಿತಿಗೆ ಕಾರಣನೇ ಅವಳು ಕಣೋ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದು ಹಂಗಲ್ಲಮ್ಮ, ಅವಳೇ ಆ ವ್ಯಕ್ತಿಗೆ ದುಡ್ಡು ಕೊಟ್ಟು ನನ್ನನ್ನ ಆಚೆ ಕರ್ಸಿದ್ದು ಅಂತ ಮನೋಜ ಹೇಳ್ದಾಗ ಇರ್ಲಿ ಕಣೋ, ಆದ್ರೆ ಅವಳು ಎಂತ ಕಂತ್ರಿ ಬುದ್ಧಿ ಅವಳು ಅಂತ ನನಗ್ ಗೊತ್ತಿಲ್ವೇನೋ, ನೀನ್ ಹತ್ರ ಒಳ್ಳೆ ಹೆಸರು ತಗೊಳೋದಕ್ಕೆ ಅವಳು ಈ ರೀತಿ ಎಲ್ಲ ಮಾಡಿರೋದು, ಅವಳ ದಯೆಯಲ್ಲಿ ನೀನ್ ಬಾಳೋ ಅವಶ್ಯಕತೆ ಇಲ್ಲ, ಮರ್ಯಾದೆಯಾಗಿ ಅವಳಿಗೆ ವಾಪಸ್ಸು ಆ ದುಡ್ಡನ್ನ ಕೊಡೋದ್ರ ಬಗ್ಗೆ ಯೋಚನೆ ಮಾಡೋ ಅಂತ ಶಾಂತಿ ಮನೋಜನ್ ಮೇಲೆ ರೇಗಾಡ್ತಾಳೆ. ಆಗ ಮನೋಜ ಯೋಚನೆ ಮಾಡ್ತಿರ್ತಾನೆ, ಅದನ್ ಬಿಟ್ಟು ಅವಳನ್ನ ಒಳ್ಳೆಯವಳು ಅಂತ ನಂಬಿ ಮತ್ತೆ ಏನಾದ್ರೂ ಅವಳನ್ನ ಈ ಮನೆಗ್ ಕರ್ಕೊಂಡ್ ಬಂದೆ ಅಂತಂದ್ರೆ ಆಗ ನಾನು ಮನ್ಷ್ಲಾಗೆ ಇರೋದಿಲ್ಲ, ಅದ್ ನಡೆಯೋದಕ್ಕೂ ನಾನ್ ಬಿಡೋದಿಲ್ಲ ಅಂತ ಶಾಂತಿ ಖಂಡಿತವಾಗಿ ಹೇಳ್ಬಿಡ್ತಾಳೆ. ಇದನ್ನ ಕೇಳಿ ಸೂರ್ಯ, ಮೀನಾ, ಶ್ರುತಿ ಮತ್ತೆ ರವಿಗೂ ಸಮಾಧಾನ ಆಗತ್ತೆ. ಆ ಮನೆ ಹಾಳಿ ನಿನ್ ಮೇಲೆ ಏನೇ ಪ್ರೀತಿ ತೋರ್ಸಿದ್ರು ಸರಿ, ಅವಳು ಈ ಮನೆಗ್ ಬರೋದಿಕ್ಕೆ ನಾನ್ ಬಿಡೋದಿಲ್ಲ, ಅವಳು ಏನಾದ್ರೂ ಹಂಗ್ ಬಂದ್ಲು ಅಂತಂದ್ರೆ ನಿನ್ನನ್ನ ನಾನ್ ಸುಮ್ನೆ ಬಿಡೋದಿಲ್ಲ, ಹುಷಾರಂತ ಶಾಂತಿ ಮನೋಜನ್ಗೆ ವಾರ್ನಿಂಗ್ ಕೊಡ್ತಾಳೆ. ಆಗ ಮನೋಜ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.